ಮಾರ್ನಿಂಗ್. ಇವತ್ತು ಪಾವ್ ಬಜ್ಜಿ ಮಸಾಲ ಮಾಡ್ತಾಯಿದ್ದೀನಿ. ಪಾವ್ ಬಜ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಹಸಿ ಬಟಾಣಿ 1 ಕಪ್ಪಷ್ಟು, ಒಂದು 2 ಬೌಲಷ್ಟು ಕಾಲಿಫ್ಲವರ್, ಒಂದು 4 ಆಲೂಗಡ್ಡೆ, ಒಂದು 4 ಕ್ಯಾರೆಟು. ಇದನ್ನು ಇವಾಗ ಬೇಯಿಸ್ಕೊಡೋಣ ಫ್ರೆಂಡ್ಸ್. ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಇವಾಗ ಇದೆಲ್ಲ ಒಂದು ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್. ಇದು ಇವಾಗ ಬೇಯಲಿ. ಇವಾಗ ಆಲೂಗಡ್ಡೆ, ಬಟಾಣಿ ಮತ್ತು ಕ್ಯಾರೆಟ್, ಕಾಲಿಫ್ಲವರ್ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ನೋಡೋಣ ಬನ್ನಿ. ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಕ್ಯಾಪ್ಸಿಕನ್, ಇದಕ್ಕೆ ಬಟರ್ ಮತ್ತು ತುಪ್ಪ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಿಚನ್ ಕಿಂಗ್ ಮಸಾಲ ಮತ್ತು ಪಾವ್ ಬಜ್ಜಿ ಮಸಾಲ. ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ಕಡಾಯಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ. ಫಸ್ಟು ಬೆಣ್ಣೆ, ಇದಕ್ಕೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಇವಾಗ 1-2 ಟೇಬಲ್ ಅಷ್ಟು ತುಪ್ಪ. ತುಪ್ಪ ಹಾಕಿದ್ರೆ ಕಟ್ ಮಾಡಿಟ್ಟಿರೋ ಅಂತ ಹಣ್ಣು ಚೆನ್ನಾಗಿ ಫ್ರೈ ಆಗಿದೆ. ಇದು ಇಷ್ಟು ರೋಸ್ಟ್ ಇದೆ. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ 2 ಸ್ಪೂನಷ್ಟು. ಇವಾಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಟೊಮೊಟೊ, ಕ್ಯಾಪ್ಸಿಕಮ್, ಇವಾಗ ಸ್ವಲ್ಪ ಚೆನ್ನಾಗಿ ಇದು ಫ್ರೈ ಆಗಬೇಕು. ಅದಕ್ಕೆ ಒಂಚೂರು ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು. ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಬೇಕು. ಇವಾಗ ಇಷ್ಟು ಫ್ರೈ ಆಗಿದೆ. ಇವಾಗ ಇದಕ್ಕೆ ಪಾವ್ ಬಜ್ಜಿ ಮಸಾಲ ಹಾಕ್ತಾಯಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಪಾವ್ ಬಜ್ಜಿ ಮಸಾಲ ಹಾಕ್ತಾಯಿದ್ದೀನಿ. ಇದಕ್ಕೆ ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ ಈ ಮಸಾಲ ಚೆನ್ನಾಗಿ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಒಂದು 10 ನಿಮಿಷ ಇದು ಕುಕ್ ಆಗಬೇಕು. ಇವಾಗ ಇದು ಇಷ್ಟು ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ಬೇಯಿಸಿರೋ ತರಕಾರಿಯನ್ನು ಇದರಲ್ಲಿ ಸೇರಿಸೋಣ. ಇವಾಗ ಬೇಯಿಸಿರೋ ತರಕಾರಿ ಇದಕ್ಕೆ ಹಾಕ್ತೀವಿ. ಬೇಯಿಸಿರೋ ತರಕಾರಿ ಹಾಕಿದ್ದೀರಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀರಿ. ಒಂದು 10 ನಿಮಿಷ ಇಷ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಬಿಡೋಣ. ಪಾವ್ ಬಜ್ಜಿ ರೆಡಿ. ಒಂದು ಸ್ವಲ್ಪ ಮೇಲೆ ಬೆಣ್ಣೆ ಹಾಕ್ಕೋಬೇಕು. ಫೈನಲಾಗಿ ಪಾವ್ ಬಜ್ಜಿ ರೆಡಿ.